ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನಿವಾಗ ದೋಸೆಗೋಸ್ಕರ ನೆನೆಸ್ತಾ ಇದ್ದೀನಿ. ಇಲ್ಲಿ ನಾನು ರೇಷನ್ ಅಕ್ಕಿನ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ರೇಷನ್ ಅಕ್ಕಿಯಲ್ಲೇ ದೋಸೆ ಮಾಡ್ತಾಯಿದ್ದೀನಿ. 2 ಕಪ್ಪಷ್ಟು ಅಕ್ಕಿನ ನೆನೆಸ್ಲಿಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಎಲ್ಲದನ್ನು ಒಟ್ಟಿಗೆ ಹಾಕ್ಬಿಡ್ತೀನಿ. 1 ಕಪ್ಪಷ್ಟು ನಾನು ಉದ್ದಿನಬೇಳೆ, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಇನ್ನೂ ಕಡಿಮೆ ಬೇಕಾದರೆ ಮಾಡ್ಕೋಬೋದು. ನನಗೇನು ಮೆಂತ್ಯ ಇದ್ದರೆ ಸ್ವಲ್ಪ ದೇಹಕ್ಕೆ ತಂಪು ಅನಿಸುತ್ತೆ, ಹಾಗಾಗಿ ನಾನು ಮೆಂತ್ಯ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅನ್ನಿಸ್ತಾ ಇದೆ. ಹಾಗೆ ಅವಲಕ್ಕಿ ಸಪ್ರೇಟಾಗಿ ಬೇಕಾದ್ರೆ ನೆನೆಸ್ಕೊಳ್ಳಿ, ಇಲ್ಲಾಂದರೆ ಈಗಲೇ ಬೇಕಾದ್ರೆ ನೆನೆಸಿಟ್ರು ಏನು ತೊಂದರೆ ಇಲ್ಲ. ನಾನು ಕ್ಲೀನಾಗೆಲ್ಲ ವಾಶ್ ಮಾಡಿ ಇವಾಗ ಅಕ್ಕಿನ ತೊಳೆದ್ಬಿಟ್ಟು ನೆನೆ ಹಾಕ್ಲಿಕ್ಕೆ ಇಟ್ಬಿಡ್ತೀನಿ. ಸೊ ಒಂದು 5ರಿಂದ 6 ಅವರ್ ಇದನ್ನು ನೆನೆಸ್ಲಿಕ್ಕೆ ಬಿಡ್ತೀನಿ. ಒಂದು 6 ಅವರ್ ಮಿನಿಮಮ್ ಆದರೂ ನೆನೆಸಿದ್ರೆ, ಈಗ ಗಂಟೆ ಬಂದು 11 ಆಗಿದೆ. ಇವಾಗ ನಾನು ನೆನೆ ಹಾಕ್ತಾಯಿದ್ದೀನಿ. ಇದನ್ನು ನಾನು ಒಂದು 6 ಇಲ್ಲ 5 ಇಲ್ಲ 6ಗೆ ನಾನು ರುಬ್ಕೋತೀನಿ. ಸೊ ನೆನೆಸಿದ್ದಾಗಿದೆ. ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ. ಈಗ ನಾನು ಈಗ ಗಂಟೆ ಬಂದು 6 ಗಂಟೆ ಆಗಿದೆ. ಈಗ ನಾನು ರುಬ್ಕೋತಾ ಇದ್ದೀನಿ. ಸೊ ನೀಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ರುಬ್ಕೋತೀನಿ. ಒಂದು 2 ಪೋರ್ಷನಲ್ಲಿ ನಾನು ರುಬ್ಕೋತೀನಿ ಇದನ್ನು. ಸೊ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾನಿವತ್ತು ಮಸಾಲೆ ದೋಸೆನ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮಸಾಲೆ ದೋಸೆ ಥರನೇ ಆಗುತ್ತೆ, ಏನು ತೊಂದರೆ ಇಲ್ಲ. ರೇಷನ್ ರೈಸಲ್ಲೇ ಆರಾಮಾಗಿ ದೋಸೆ ಅಂತೂ ತುಂಬ ಚೆನ್ನಾಗಿ, ಮಾಮೂಲಿ ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಮಸಾಲೆ ದೋಸೆ ಥರನೂ ಬೇಕಾದರೆ ಮಾಡ್ಬೋದು. ಸೊ ಚೆನ್ನಾಗಿ ರುಬ್ಬಾದ್ಮೇಲೆ ಈ ರೀತಿ ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಏನೂ ಹಾಕಿಲ್ಲ ನಾನು. ಉಪ್ಪನ್ನೆಲ್ಲ ಯಾವಾಗ ನಾನು ದೋಸೆಗೆ ಯೂಸ್ ಮಾಡ್ಕೋತೀನಿ ಆವಾಗ ಮಾತ್ರ ಉಪ್ಪನ್ನು ಸೇರಿಸ್ತೀನಿ. ಈ ರೀತಿ ಒಂದು ಸತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ. ಸೊ 6 ಗಂಟೆಗೆ ನಾನು ರುಬ್ಬಿದ್ದೀನಿ. ಬೆಳಗ್ಗೆ ನಾನು ಒಂದು 7 ಗಂಟೆಗೆಲ್ಲ ದೋಸೆಗಳನ್ನ ಮಾಡ್ತೀನಿ. ಆವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಈಗ ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಬಿಡ್ತೀನಿ ನಾನು. ಚೆನ್ನಾಗಿ ಉಬ್ಕೊಳ್ಳುತ್ತೆ. ಹಾಗೆ ಇಲ್ಲಿ ನಾನು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಚಟ್ನಿ ಪುಡಿ ಅಂದರೆ ಇದು ಮಸಾಲೆ ದೋಸೆ ಮೇಲೆ ಹಾಕುವಂಥ ಪೌಡ್ರು ಅಂತಲೇ ಹೇಳ್ಬೋದು. ನಾವು ಮಾಮೂಲಿ ರೊಟ್ಟಿ ಚಪಾತಿಗೂ ಸಹ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಕಡಲೆ ಬೀಜನ 1 ಕಪ್ಪು, ಹಾಗೆ 1 ಕಪ್ಪಷ್ಟು ಒಣಮೆಣಸಿಕಾಯಿ, 1 ಕಪ್ಪಷ್ಟು ಕರಿಬೇವು, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಹಾಗೆ 1 ಟೀ ಸ್ಪೂನ್ ಜೀರಿಗೆ, 1 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ, 1 2 ಟೇಬಲ್ ಸ್ಪೂನಷ್ಟು ಧನಿಯಾ, 1 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಹಾಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಏನು ಕಡಲೆ ಬೀಜ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ, ದೊಡ್ಡ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಅದನ್ನು ಈಗ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ನಾನು ಹುರ್ಕೋತೀನಿ. ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅಂದರೆ ಪೌಡ್ರು ಜಾಸ್ತಿ ದಿನ ಬಳಕೆ ಬರಬೇಕು ಅಂದರೆ ಸ್ವಲ್ಪ ನಾವು ಚೆನ್ನಾಗೇ ಹುರ್ಕೋಬೇಕು. ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಬ್ಲ್ಯಾಕ್ ಆಗೋ ಗಂಟ ಫ್ರೈ ಮಾಡ್ಕೋಬಾರ್ದು. ನಿಮಗೆ ಗೊತ್ತಿರುತ್ತಲ್ವ ಚಟ್ನಿ ಪುಡಿ ಎಲ್ಲ ಮಾಡೋದು ಯಾವ ರೀತಿ, ಆ ಥರ ನಾವು ಹುರ್ಕೋಬೇಕಾಗುತ್ತೆ. ಸೊ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು, ನಿಧಾನ ಉರಿಯಲ್ಲಿ. ಓಕೆ, ಈಗ ಹುರಿದಿದ್ದಾಗಿದೆ ನೋಡ್ಬೋದು. ಚೆನ್ನಾಗಿ ಹುರಿದು ಮೇಲಿನ ಸಿಪ್ಪೆ ಎಲ್ಲ ಕ್ಲೀನಾಗಿ ಬಿಟ್ಕೊತಾ ಇದೆ. ಆ ಥರ ಹುರ್ಕೋಬೇಕು ನಾವು. ಕಡಲೆ ಬೀಜ ಹುರಿದಾದ್ಮೇಲೆ ಈಗ ಕಡಲೆಬೇಳೆನ ಹುರ್ಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ನಾವು ಕಡಲೆ ಬೀಜ ತೊಗೊಂಡ್ರೆ ಒಂದು 50 ಗ್ರಾಮ್ ಅಷ್ಟು, ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕ್ಕೋತೀನಿ. ಅದನ್ನು ಸಹ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರೋ ಗಂಟ, ಆರೋಮ ಬರೋ ಗಂಟ ಹುರ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ನಾನು ಉದ್ದಿನಬೇಳೆನ ಹುರ್ಕೋತಾ ಇದ್ದೀನಿ. ಅದನ್ನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಉದ್ದಿನಬೇಳೆ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಮಕ್ಕಳಿಗೆ ಸ್ವಲ್ಪ ಶಕ್ತಿ ಕೊಡುತ್ತೆ, ಕೈಕಾಲು ಮೂಳೆಗಳಿಗೆ ಬಲ ಕೊಡುತ್ತೆ, ಸೊಂಟಕ್ಕೆ ಬಲ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಉದ್ದಿನಬೇಳೆನೂ ಸಹ ನಾವು ಯೂಸ್ ಮಾಡ್ತೀವಿ ಎಲ್ಲದಕ್ಕೂ. ಸೊ ಉದ್ದಿನಬೇಳೆನೂ ಈಗ ಹುರ್ಕೊಂಡಾಗಿದೆ. ಅದಾದಮೇಲೆ ಈಗ ನಾನು ಧನಿಯಾ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಇಲ್ಲಿ ಅದನ್ನು ಅಷ್ಟೇ 1.5-2 ಟೇಬಲ್ ಸ್ಪೂನ್ ಅಷ್ಟಿದೆ, ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಬಿಸಿ ಆಗಬೇಕು. ತುಂಬ ಹಾಕ್ಕೊಂಬಿಟ್ರೆ ಸಾಂಬಾರು ಪುಡಿ ಥರ ಆಗಿಬಿಡುತ್ತೆ. ಹಾಗಾಗಿ ಧನಿಯಾನ ನೋಡ್ಕೊಂಬಿಟ್ಟು ಕಡಿಮೆನೇ ಹಾಕ್ಕೋಬೇಕು. ಈಗ ಹುರಿದಿದ್ದಾಗಿದೆ ಧನಿಯಾನ. ಮೆಣಸಿಕಾಯಿ ಚೆನ್ನಾಗಿ, ಈಗ ನಾನು ಮೆಣಸಿಕಾಯಿನ ಹುರ್ಕೋತೀನಿ. ಮೆಣಸಿಕಾಯಿ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಏನು ನಮಗೆ ಮುರಿದ್ರೆ ಪಟ್ ಅಂತ ಅನ್ಬೇಕು, ಹಗುರ ಆಗಬೇಕು ಮೆಣಸಿಕಾಯಿ ಎಲ್ಲ, ಆ ರೀತಿ ನಾವು ಹುರ್ಕೋಬೇಕಾಗುತ್ತೆ. ತುಂಬ ಸೀಸ್ಲಿಕ್ಕೆ ಹೋಗಬಾರ್ದು, ಸ್ಮೆಲ್ ಬರೋ ಗಂಟ ನೋಡಿಬಿಟ್ಟು ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕ್ರಿಸ್ಪಿ ಥರ ಬರೋ ಗಂಟ ಹುರ್ಕೋಬೇಕು.
ಸೊ ಮೆಣಸಿಕಾಯಿನ ಈಗ ಹುರಿದಿದ್ದಾಗಿದೆ ಆಲ್ಮೋಸ್ಟು. ಓಕೆ, ಇಷ್ಟು ಹುರಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ, ಯಾಕೆಂದರೆ ಸಣ್ಣ ಉರಿಯಲ್ಲಿ ಸೀದಂಗೆ ನೋಡಿಕೊಂಡು ಹುರ್ಕೋಬೇಕಾಗುತ್ತೆ. ಹಾಗಾಗಿ ಅದಾದಮೇಲೆ ಇದೇನು ತುಂಬ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ತೆಂಗಿನಕಾಯಿ ಸ್ವಲ್ಪ ಫ್ರೈ, ಹಾಗೆ ಜೀರಿಗೆ ಇದನ್ನೆಲ್ಲ ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ ಇದ್ದರೆ ನೀವು ಒಣ ಕೊಬ್ಬರಿ ಬೇಕಾದರೆ ಸೇರಿಸ್ಕೋಬೋದು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿದೆ, ಜೀರಿಗೆ ಎಲ್ಲ ಪಟಪಟ ಅನ್ನೋ ಗಂಟ ನೀಟಾಗಿ ಫ್ರೈ ಮಾಡಿಕೊಂಡು ಈ 3 ಪದಾರ್ಥ ಏನಿದೆ ಇದನ್ನು ಸಹ ತೆಗೆದಿಟ್ಬಿಡ್ತೀನಿ. ಇದು ಕಂಪ್ಲೀಟಾಗಿ ನಾನು ಹುರ್ಕೊಂಡಾದ್ಮೇಲೆ ತಣ್ಣಗಾಗಬೇಕು. ಅಲ್ಲಿ ಗಂಟ ಬಿಟ್ಟಾದಮೇಲೆ ನಾವು ಪೌಡ್ರ್ ಮಾಡ್ಕೋಬೇಕು ಇದನ್ನು. ಸೊ ನೋಡ್ಬೋದು, ಈಗ ಇಷ್ಟು ಪದಾರ್ಥ ಹುರಿದಿದ್ದೀನಿ. ಈಗ ನಾನು ಹುರ್ಗಡ್ಲೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹುರ್ಗಡ್ಲೆನ ಏನು ಹುರ್ಕೊಂಡಿರಲಿಲ್ಲ ನಾನು. ಹಾಗೆ ಬೆಳ್ಳುಳ್ಳಿನೂ ಸಹ ಹುರ್ಕೊಂಡಿರಲಿಲ್ಲ, ಬೆಳ್ಳುಳ್ಳಿನೂ ಸೇರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ನಾನು ರುಬ್ಕೋತೀನಿ. ಅಂದರೆ ಉಪ್ಪನ್ನೆಲ್ಲ ಆಮೇಲೆ ಸೇರಿಸ್ಬಿಟ್ಟು ರುಬ್ಕೋತೀನಿ. ಬೇಕಂದರೆ ಇದಕ್ಕೆ ನೀವು ಇಂಗುನೂ ಸಹ ಸೇರಿಸ್ಕೋಬೋದು. ನಾನು ಇಂಗುನ ಸೇರಿಸ್ತಾ ಇಲ್ಲ. ನೋಡ್ಬೋದು ಪಟಪಟ ಅಂತ ಚೆನ್ನಾಗಾಗಿದೆ. ಸೊ ಈಗ ರುಬ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡ್ಬೋದು. ಈ ರೀತಿ ಹುರ್ಕೋಬೇಕು. ಪುಡಿನೂ ಸಹ ಸಾಕಷ್ಟು ದಿನ ನಾವು ಇಟ್ಕೋಬೋದು ಈ ರೀತಿ ಹುರ್ಕೊಂಡ್ರೆ. ತುಂಬ ಜಾಸ್ತಿ ಕ್ವಾಂಟಿಟಿ ಯಾಕೆ ಮಾಡ್ಕೊಳ್ಳಲ್ಲ ನಾನು. ಒಂದು 15-20 ದಿವಸ ಅಷ್ಟು ಯೂಸ್ ಮಾಡೋವಷ್ಟು ನಾನು ಮಾಡ್ಕೋತೀನಿ. ನಿಮಗೆ ಬೇಕು ಅಂದರೆ ಇದನ್ನು 2 ಪಟ್ಟು ಜಾಸ್ತಿ ಹಾಕ್ಕೊಂಬಿಟ್ಟು ಬೇಕಾದ್ರೆ ನೀವು ಮಾಡ್ಕೋಬೋದು. ಈಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನಾನು ಪೌಡ್ರ್ ಮಾಡ್ಕೋತಾ ಇದ್ದೀನಿ ಇದನ್ನು. ಫ್ರೆಂಡ್ಸ್ ನೋಡ್ಬೋದು, ಈಗ ಪೌಡ್ರ್ ಆಗಿದೆ. ಇನ್ನೂ ಸಹ ನುಣ್ಣಗೆ ಬೇಕಾದ್ರೆ ಮಾಡ್ಕೋಬೋದು. ಇಷ್ಟು ಪೌಡ್ರ್ ಆದರೆ ಸಾಕಾಗುತ್ತೆ ನನಗೆ. ಇದನ್ನು ನಾವು ಬೇಕಾದರೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು, ತುಪ್ಪ ಮಿಕ್ಸ್ ಮಾಡಿಕೊಂಡು ನಾವು ಊಟದಲ್ಲಿ ಚಟ್ನಿ ಥರ ಯೂಸ್ ಮಾಡಿಕೊಂಡು ತಿನ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ಚಪಾತಿಗಳಿಗೆ, ರೊಟ್ಟಿಗಳಿಗೆಲ್ಲ ಬೇಕಾದರೆ ನಾವು ಈ ಥರನೂ ಬೇಕಾದ್ರೆ ತಿನ್ಕೋಬೋದು. ಇದನ್ನು ನಾನು ಮಸಾಲೆ ದೋಸೆ ಮೇಲೂ ಸಹ ಹಾಕ್ಕೊಂಡು ಪೌಡ್ರನ್ನ ದೋಸೆ ಮಾಡ್ಕೋತೀನಿ, ಚೆನ್ನಾಗಾಗುತ್ತೆ. ಹಾಗೆ ಇನ್ನೊಂದು ಸ್ವಲ್ಪ ಏನು ಉಳಿದಿತ್ತು ಅದನ್ನು ಸಹ ರುಬ್ಕೊಂಡಿದ್ದೀನಿ ನಾನು. ಮಸಾಲ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು, ಇಲ್ಲಿ ನಾನು ಯೂಸ್ ಮಾಡಿರೋದು ಬ್ಯಾಡಗಿ ಮೆಣಸಿನ್ಕಾಯಿ. ನೀವು ಬೇಕಂದರೆ ಖಾರದ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು. ಬ್ಯಾಡಗಿ ಮೆಣಸಿನ್ಕಾಯಿನೇ ನಾನು ಯೂಸ್ ಮಾಡಿದ್ದೀನಿ. ಇಲ್ಲಿ ಒಂದು 20-25 ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಸೊ ನೋಡ್ಬೋದು, ಒಂದು 5 ಅವರ್ ಆದಮೇಲೆ ಇದನ್ನು ನಾನು ಈ ರೀತಿ ಒಂದು ಬಾಕ್ಸ್ ಅಥವಾ ಒಂದು ಏರ್ ಕಂಟೈನರ್ ಅದೇನು ಬರುತ್ತೆ ಅದಕ್ಕೆ ನಾನು ಹಾಕಿಟ್ಟಿದ್ದೀನಿ, ಏರ್ ಟೈಟ್ ಕಂಟೈನರ್ಗೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 5:30.
ಫ್ರೆಂಡ್ಸ್ ನೋಡ್ಬೋದು ಈಗ ಹಿಟ್ಟೂ ಸಹ ತುಂಬ ಚೆನ್ನಾಗಿ ಉಬ್ಕೊಂಡಿದೆ ನೋಡ್ಬೋದು, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನೀಟಾಗಿ ಒಂದು ಸಲ ಈಗ ಕ್ಲೀನಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಎಷ್ಟು ಹಿಟ್ಟು ಬೇಕಾಗುತ್ತೆ ದೋಸೆಗೆ ಇವಾಗ ಯೂಸ್ ಮಾಡೋ ಅಷ್ಟನ್ನು ಮಾತ್ರ ಇನ್ನೊಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ನಿಮಗೆ ಇದನ್ನು ನಾಳೆ ಬೇಕಾದರೆ ದೋಸೆ ಅದು ಮಾಡ್ಕೋಬೋದು, ನಾಡಿದ್ದು ಮಾಡ್ಕೋಬೋದು. ಸಾಲ್ಟ್ ಹಾಕ್ದೇ ಬೇಕಾದ್ರೆ ಯಾವುದಾದ್ರೂ ಒಂದು ಏರ್ ಟೈಟ್ ಬಾಕ್ಸ್ ಯಾವ್ದು ಬರುತ್ತೋ ಅದಕ್ಕೆ ಬೇಕಾದರೆ ನೀವು ಹಾಕಿ ಇಟ್ಕೋಬೋದು ಹಿಟ್ಟನ್ನು. ಈಗ ನಾನು ಅದನ್ನು ಎತ್ತಿಟ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಮಸಾಲೆ ದೋಸೆ ಯಾವ ರೀತಿ ಬರುತ್ತೆ ಆ ಥರ ಬರುತ್ತೆ, ದೋಸೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ತೆಳು ಬೇಕನ್ಸಿದ್ರೆ ತೆಳು ಮಾಡ್ಕೋಬೋದು ದೋಸೆ ಹಿಟ್ಟನ್ನು. ಅಂಚು ಚೆನ್ನಾಗಿ ಕಾಯ್ದಿದೆ. ಈಗ ಸ್ವಲ್ಪ ಈ ರೀತಿ ನೀರನ್ನು ಹೋಟೆಲಲ್ಲಿ ಏನಕ್ಕೆ ಹಾಕ್ತಾರೆ ಅಂತೇಳಿದ್ರೆ ತವ ಜಾಸ್ತಿ ಬಿಸಿ ಇದ್ದರೆ ಕರೆಕ್ಟ್ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಸೊ ದೋಸೆನೂ ಸಹ ಹಾಕಿದ್ದೀನಿ. ಈಗ ನಾನು ಆಯಿಲ್ ಹಾಕ್ಬಿಟ್ಟು ಆಮೇಲೆ ನಾನು ಮಾಡಿಟ್ಕೊಂಡಿರುವಂಥ ಏನು ಮಸಾಲ ಪೌಡ್ರ್ ಏನಿದೆ ಅದನ್ನು ಸಹ ಹಾಕ್ತಾಯಿದ್ದೀನಿ. ಮಸಾಲ ಪೌಡ್ರ್ ಹಾಕಿದ ಮೇಲೆ ಇದೇನು ಚಪಾತಿ ತೆಗೆಯೋದೇನು ಬರುತ್ತೆ ನೋಡಿ, ಅದರಲ್ಲಿ ಈ ರೀತಿ ಒಂದು ಸಲ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೀನಿ. ನೋಡ್ಕೋತಾ ಇದ್ದೀನಿ ಒಂದು ಸೈಡ್ ಬೆಂದಿದೆಯಾ, ಈ ಕಡೆ ಬೆಂದಿದೆ ಅಂತ ನೋಡ್ಬಿಟ್ಟು ಪಲ್ಯನ ಇಟ್ಕೋತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಬೆಳಗ್ಗೆನೇ ಮಾಡಿಟ್ಕೊಂಡಿದ್ದೀನಿ. ಆಲ್ರೆಡಿ ಆಲೂಗಡ್ಡೆ ಪಲ್ಯನ ನಾನು ಶೇರ್ ಮಾಡಿದ್ದೀನಿ, ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿಲ್ಲ. ಸೊ ನೋಡ್ಬೋದು, ಇನ್ನೂ ರೋಸ್ಟ್ ಮಾಡೋಕ್ಕೋದ್ರೆ ಸೀದೋಗ್ಬಿಡುತ್ತೆ ಅನಿಸುತ್ತೆ, ಹಾಗಾಗಿ ಇಷ್ಟನ್ನು ರೋಸ್ಟ್ ಮಾಡಿದ್ದೀನಿ ನಾನು. ಸೊ ನೋಡಿ, ಹಾಗೆ ಇನ್ನೂ ಒಂದು ದೋಸೆನ ಹಾಕ್ತಾಯಿದ್ದೀನಿ. ಮತ್ತು ಇದ್ರ ಮೇಲೆ ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿದ ಮೇಲೆ ಪೌಡ್ರನ್ನ ಹಾಕ್ಕೋತೀನಿ. ಈಗ ಮಸಾಲ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೀನಿ. ಚಟ್ನಿ ಬೇಕಾದರೆ ನೀವು ಮಾಡ್ಕೋಬೋದು, ನಾನು ಪೌಡ್ರನ್ನ ಮಾಡ್ಕೋತೀನಿ ಯಾಕೆಂದರೆ ಜಾಸ್ತಿ ದಿನ ಇಟ್ಕೋಬೋದು, ಹಾಗಾಗಿ. ಸೊ ನೋಡಿ, ಈಗ ದೋಸೆನೂ ಸಹ ರೆಡಿಯಾಗಿದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗಂಟೆ ಒಂದು 10 ಗಂಟೆ ಆಯಿತು. ಈಗ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಅಂದರೆ ಮಗಳನ್ನ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಆಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದು ಕೂತ್ಕೊಂಡೆ. ದೋಸೆ ಹಾಕ್ಕೊಂಡೆ. ಸೊ ನೋಡಿದ್ರಲ್ಲ ದೋಸೆನ, ಮಸಾಲೆ ದೋಸೆ ಅಂದರೆ ನಾನು ಮಾಮೂಲಿ ಯೂಶ್ವಲಿ ಏನು ಯಾವಾಗಲೂ ಮಸಾಲೆ ದೋಸೆ ಮಾಡಲ್ಲ. ಮಸಾಲೆ ದೋಸೆ ಥರನೇ ಮಗಳಿಗೆ ಅವಾಗವಾಗ ಪಲ್ಯ ಎಲ್ಲ ಇಟ್ಟು ಮಾಡಿಕೊಡ್ತಾ ಇರ್ತೀನಿ. ಬಟ್ ಇವತ್ತು ಮಸಾಲೆ ದೋಸೆ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಓಕೆ, ಒಂದು 90% ಅಂತೂ, ಒಂದು 10% ಸ್ವಲ್ಪ ಸಾಫ್ಟ್ ಅನ್ನಿಸ್ತು. 90% ಅಂತೂ ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಕೋತೀನಿ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿದೆ, ಕ್ರಿಸ್ಪಿಯಾಗೂ ಇದೆ. ಕಾಯಿ ಚಟ್ನಿ, ಸಾಂಬಾರು ಮಾಡೋಣ ಅಂದ್ಕೊಂಡೆ, ಸಾಂಬಾರು ಮಾಡೋಕ್ಕಾಗಲಿಲ್ಲ.
ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್, ಗಂಟೆ 11:15 ಆಯಿತು. ಈಗ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೇಲೆ ಹೋಗ್ಬಿಟ್ಟು ಬಟ್ಟೆನೂ ಸಹ ಒಣ ಹಾಕ್ಲಿಕ್ಕೆ ಬಂದೆ, ಟಿಫನು ಸಹ ಆಗೋಯ್ತು. ಕಂಪ್ಲೀಟಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಅಡುಗೆ ಮಾಡಬೇಕು. ಮಧ್ಯಾಹ್ನ ಮಾಡೋಕ್ಕೆ ಹೋಗಲ್ಲ, ಸಂಜೆ ಮಾಡ್ತೀನಿ ಅಡುಗೆನ. ಹಸ್ಬೆಂಡು ನೆನ್ನೆ ಹೋದವ್ರು ಇನ್ನೂ ಸಹ ಡ್ಯೂಟಿಯಿಂದ ಮನೆಗೆ ಬಂದಿಲ್ಲ. ಸ್ವಲ್ಪ ಹುಷಾರಾಗಿದ್ದಾರೆ, ಕಂಪ್ಲೀಟಾಗಿ ಹುಷಾರಾಗಿಲ್ಲ. ಇನ್ನೊಂದು ಏನು ಬೇಜಾರಾಗಿದೆ ಅಂದರೆ, ಮುಂಚೆ 1 ಇಯರ್ ಗಟ್ಟಲೆ ಅವ್ರಿಗೆ ಸ್ವಲ್ಪ ಹುಷಾರಿದ್ದಂಗೆ ಆಗಿತ್ತು. ಅದೇ ಥರ ಕೆಲವೊಂದು ಸಿಮ್ಟಮ್ಸ್ ಕಾಣಿಸ್ತಾ ಇದೆ. ಯಾಕೋ ಫೀವರ್ ಎಲ್ಲ ಕಡಿಮೆ ಆಗಿದೆ. ಹಾಗಾಗಿ ಸ್ವಲ್ಪ ಭಯ ಆಗಿದೆ ನನಗೆ. ನೋಡಬೇಕು, ಊರಲ್ಲಿ ಹೋಗಿ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಸಾಧ್ಯ ಆದರೆ ಈ ವೀಕಲ್ಲಿ ಊರಿಗೆ ಹೋಗಿ ಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನಾನು ರೇಷನ್ ಅಕ್ಕಿಯಲ್ಲಿ ನಾನು ದೋಸೆ, ಇಡ್ಲಿ ಎಲ್ಲ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ರೇಷನ್ ಅಕ್ಕಿಯಲ್ಲೇ ನಾನು ಇವತ್ತು ಮಸಾಲೆ ದೋಸೆನೂ ಸಹ ಮಾಡಿರೋದು. ಕಂಪ್ಲೀಟಾಗಿ ರೋಸ್ಟೆಡಾಗಿ ಬರ್ದೋದ್ರು ಒಂದು 80% ಬಂತು ಅಂತಲೇ ಹೇಳ್ತೀನಿ. ನಾನು ಯೂಶ್ವಲಿ ಮಗಳು ದೋಸೆ ಕೇಳಿದಾಗ ಮಸಾಲೆ ದೋಸೆ ಥರನೇ ಮಾಡ್ತಾಯಿರ್ತೀನಿ. ಅಂದರೆ ಮಾಮೂಲಿ ಹಿಟ್ಟಲ್ಲೇ ಪಲ್ಯನ ಸೆಂಟ್ರಿಗಿಟ್ಟು ಮಾಡಿಕೊಡ್ತಾಯಿರ್ತೀನಿ. ಇವತ್ತು ಸ್ವಲ್ಪ ಮಸಾಲ ಪೌಡ್ರನ್ನೆಲ್ಲ ಮಾಡಿದ್ದೀನಿ ನೋಡಿ, ಮಸಾಲೆ ದೋಸೆಗೆ ಹಾಕುವಂಥ ಪೌಡ್ರದು. ನಾನು ಚಟ್ನಿಗಿಂತ ಮಸಾಲೆ ದೋಸೆ ಪೌಡ್ರ್ ಮಾಡಿಟ್ಬಿಟ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಚಟ್ನಿ ಪೌಡ್ರು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಅಟ್ಲೀಸ್ಟ್ ಒಂದು 20 ಡೇಸ್ ಗಂಟನಾದರೂ ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಅದನ್ನು ಮಾಡಿಟ್ಟಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಸಹ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.